ಪ್ರಪಂಚದ ಭೂಗೋಳಶಾಸ್ತ್ರ. ಆಫ್ರಿಕಾ ವಿಸ್ತೀರ್ಣದಲ್ಲಿ ಎರಡನೇ ಅತಿದೊಡ್ಡ ಖಂಡ. ಡೇವಿಡ್ ಲಿವಿಂಗ್ಸ್ಟೋನ್ ಮತ್ತು ಎಚ್.ಎಂ. ಸ್ಟ್ಯಾನ್ಲೆ ಎಂಬ ಅನ್ವೇಷಕರು ಮೊದಲ ಬಾರಿಗೆ ಆಫ್ರಿಕಾ ಖಂಡದ ಒಳನಾಡಿನ ಪ್ರದೇಶಗಳನ್ನು ಗುರುತಿಸಿದರು. ನಂತರ ಕಗ್ಗತ್ತಲೆಯ ಖಂಡ ಎಂದು ಹೆಸರಿಟ್ಟರು, ದ ಡಾರ್ಕ್ ಕಾಂಟಿನೆಂಟ್. ಇದು ದಕ್ಷಿಣ ಗೋಳಾರ್ಧದ 35 ಡಿಗ್ರಿ ದಕ್ಷಿಣದಿಂದ ಉತ್ತರ ಗೋಳಾರ್ಧದ 37 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ವಿಸ್ತರಿಸಿದೆ. ಭೂಮಧ್ಯ ರೇಖೆ, ಮಕರ ಸಂಕ್ರಾಂತಿ ವೃತ್ತರೇಖೆ ಹಾಗೂ ಕರ್ಕಾಟಕ ವೃತ್ತರೇಖೆ ಈ ಖಂಡದ ಮೇಲೆ ಹಾದು ಹೋಗುತ್ತವೆ. ಈ ಖಂಡದ ಭಾಗ ಉಷ್ಣವಲಯ ಮತ್ತು ಉಪ ಉಷ್ಣವಲಯದಲ್ಲಿದೆ. ಪ್ರಧಾನ ರೇಖಾಂಶ ಅಂದರೆ 0 ಡಿಗ್ರಿ ರೇಖಾಂಶ ಈ ಖಂಡದ ಘಾನಾ ದೇಶದ ಅಕ್ರಾ ರಾಜಧಾನಿ ಮೂಲಕ ಹಾದು ಹೋಗುತ್ತದೆ. ಆಫ್ರಿಕಾದ ಮಾಹಿತಿ. ವಿಸ್ತೀರ್ಣದಲ್ಲಿ ಎರಡನೇ ಅತಿದೊಡ್ಡ ಖಂಡ, 54 ದೇಶಗಳನ್ನು ಹೊಂದಿದೆ. ವಿಶ್ವಸಂಸ್ಥೆಯ ಸದಸ್ಯತ್ವ ಪಡೆದ ರಾಷ್ಟ್ರಗಳು. 54ನೇ ದೇಶವಾಗಿ ದಕ್ಷಿಣ ಸುಡಾನ್ ಸೇರ್ಪಡೆಯಾಗಿದೆ. ಏಷ್ಯಾ ಖಂಡದ ನಂತರ ಜನಸಂಖ್ಯೆಯಲ್ಲಿ ಎರಡನೇ ಅತಿದೊಡ್ಡ ಖಂಡ. ಈ ಖಂಡದ ಅತ್ಯಂತ ಎತ್ತರ ಶಿಖರ ಮೌಂಟ್ ಕಿಲಿಮಂಜಾರೋ. ಇದು 5895 ಮೀಟರ್ ಎತ್ತರವಿದೆ. ಇದು ತಾಂಜಾನಿಯಾ ದೇಶದಲ್ಲಿದೆ. ಈ ಖಂಡದ ಅತ್ಯಂತ ತಗ್ಗು ಪ್ರದೇಶ ಜಿಬೋಟಿ ದೇಶದ ಅಸ್ಸಾಲ್ ಸರೋವರ ಸಮುದ್ರ ಮಟ್ಟದಿಂದ 156 ಮೀಟರ್ ಕೆಳಗಿದೆ. ಖಂಡದ ಒಟ್ಟು ಕ್ಷೇತ್ರ 3,65,000 ಚದರ ಕಿಲೋಮೀಟರ್. ಒಟ್ಟು ಪ್ರಪಂಚದ ಕರಾವಳಿ ತೀರ 30,539 ಕಿಲೋಮೀಟರ್. ಒಟ್ಟು ಭೂಪ್ರದೇಶದಲ್ಲಿ 20.2%. ಒಟ್ಟು ಜನಸಂಖ್ಯೆ 87,75,00,000. ಇದು 2006ರ ಜನಗಣತಿಯ ಪ್ರಕಾರ. ಈಜಿಪ್ಟ್ ದೇಶದ ರಾಜಧಾನಿ ಕೈರೋ ಆಫ್ರಿಕಾ ಖಂಡದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ನಗರ. ಈ ಖಂಡದಲ್ಲಿನ ಮಡಗಾಸ್ಕರ್ ದ್ವೀಪ ರಾಷ್ಟ್ರವು ವಿಭಿನ್ನ ಪ್ರಾಣಿ ಮತ್ತು ಸಸ್ಯ ಸಂಕುಲ ವೈವಿಧ್ಯತೆಯನ್ನು ಹೊಂದಿದೆ. ಆದ್ದರಿಂದ ಮಡಗಾಸ್ಕರ್ ದ್ವೀಪ ರಾಷ್ಟ್ರವನ್ನು ಜಗತ್ತಿನ 8ನೇ ಖಂಡವೆಂದು ವರ್ಣಿಸಲಾಗುತ್ತದೆ. ಭೂಸ್ವರೂಪಗಳು. ಆಫ್ರಿಕಾ ಖಂಡವು ಕಠಿಣ ಶಿಲೆಗಳಿಂದ ಮಾಡಲ್ಪಟ್ಟ ಹಲವಾರು ಪರ್ವತ, ಪ್ರಸ್ಥಭೂಮಿ, ಮೈದಾನಗಳು, ಮರುಭೂಮಿಗಳಿಂದ ಕೂಡಿದೆ. ಪ್ರಮುಖ ಪರ್ವತಗಳು. ಅಟ್ಲಾಸ್ ಪರ್ವತಗಳು. ಈ ಪರ್ವತಗಳು ಆಫ್ರಿಕಾ ಖಂಡದ ವಾಯುವ್ಯ ಭಾಗದಲ್ಲಿವೆ. ಈ ಭಾಗದಲ್ಲಿ ಮೊರೊಕ್ಕೊ, ಅಲ್ಜೀರಿಯಾ ಮತ್ತು ಟ್ಯುನೀಷಿಯಾ ದೇಶಗಳಿವೆ. ಅಟ್ಲಾಸ್ ಪರ್ವತಗಳು ಮೆಡಿಟರೇನಿಯನ್ ಸಮುದ್ರವನ್ನು ಸಹರಾ ಮರುಭೂಮಿಯಿಂದ ಬೇರ್ಪಡಿಸುತ್ತವೆ. ಈ ಪರ್ವತಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ತೌಬ್ಕಲ್. ಇದು 4,165 ಮೀಟರ್ ಎತ್ತರವಿದೆ. ತಿಬೆಸ್ತೀತ್ ಪರ್ವತಗಳು. ಈ ಪರ್ವತಗಳು ಆಫ್ರಿಕಾ ಖಂಡದ ಉತ್ತರ ಭಾಗದಲ್ಲಿ ಕಂಡುಬರುತ್ತವೆ. ಚಾದ್, ನೈಜರ್, ಲಿಬಿಯಾ ದೇಶಗಳಲ್ಲಿ ಈ ಪರ್ವತಗಳು ಹಂಚಿಕೆಯಾಗಿವೆ. ಈ ಪರ್ವತಗಳು ಜ್ವಾಲಾಮುಖಿಗಳು ಹೊರಚೆಲ್ಲುವ ಶಿಲಾರಸದಿಂದ ಸೃಷ್ಟಿಯಾಗಿವೆ. ಪೂರ್ವ ಆಫ್ರಿಕಾದ ಪರ್ವತಗಳು. ಈ ಪರ್ವತಗಳು ಆಫ್ರಿಕಾ ಖಂಡದ ಸೀಳು ಕಣಿವೆಯ ಪೂರ್ವ ಭಾಗದಲ್ಲಿ ಕಂಡುಬರುತ್ತವೆ. ಇವು ಜ್ವಾಲಾಮುಖಿಯ ಕಾರ್ಯಾಚರಣೆಯಿಂದ ರೂಪುಗೊಂಡಿವೆ. ಆಫ್ರಿಕಾ ಖಂಡದ ಅತಿ ಎತ್ತರವಾದ ಶಿಖರ ಮೌಂಟ್ ಕಿಲಿಮಂಜಾರೋ ಈ ಪರ್ವತಗಳಲ್ಲಿ ಕಂಡುಬರುತ್ತದೆ. ಡ್ರಾಕೆನ್ಸ್ಬರ್ಗ್ ಪರ್ವತಗಳು. ಈ ಪರ್ವತಗಳು ಆಫ್ರಿಕಾ ಖಂಡದ ದಕ್ಷಿಣ ಭಾಗದಲ್ಲಿ ಕಂಡುಬರುತ್ತವೆ. ಡ್ರಾಕೆನ್ಸ್ಬರ್ಗ್ನ ಹೆಚ್ಚಿನ ಭಾಗ ದಕ್ಷಿಣ ಆಫ್ರಿಕಾ ದೇಶದಲ್ಲಿ ಕಂಡುಬರುತ್ತವೆ. ಅಹಾಗಾರ್ ಪರ್ವತಗಳು. ಸಹರಾ ಮರುಭೂಮಿಯ ಮಧ್ಯಭಾಗದಲ್ಲಿ ಈ ಪರ್ವತಗಳು ಕಂಡುಬರುತ್ತವೆ. ಆಫ್ರಿಕಾದಲ್ಲಿನ ಪ್ರಮುಖ ಶಿಖರಗಳು. ಮೌಂಟ್ ಕಿಲಿಮಂಜಾರೋ ಶಿಖರ. ಇದರ ಎತ್ತರ 5,895 ಮೀಟರ್. ಇರುವಂತಹ ದೇಶ ತಾಂಜಾನಿಯಾ.
ಮೌಂಟ್ ಕೀನ್ಯಾ ಶಿಖರ 5195 ಮೀಟರ್, ಕೀನ್ಯಾ ದೇಶ. ಮೌಂಟ್ ಮೆರು ಶಿಖರ 4566 ಮೀಟರ್, ತಾಂಜಾನಿಯಾದಲ್ಲಿದೆ. ಮೌಂಟ್ ಮೊರೊಟೊ ಶಿಖರ 3083 ಮೀಟರ್ ಎತ್ತರವಿದ್ದು ಉಗಾಂಡ ದೇಶದಲ್ಲಿದೆ. ಮೌಂಟ್ ಮುರುಮ್ಗೋಲೆ ಶಿಖರ 2750 ಮೀಟರ್ ಎತ್ತರವಿದ್ದು ಉಗಾಂಡ ದೇಶದಲ್ಲಿದೆ. ಮೌಂಟ್ ಸ್ಟ್ಯಾನ್ಲೆ ಶಿಖರವು 5119 ಮೀಟರ್ ಎತ್ತರವಿದ್ದು ಕಾಂಗೋ ಉಗಾಂಡದಲ್ಲಿದೆ. ಮೌಂಟ್ ಜೂಲಿಯಾ ಶಿಖರ 2149 ಮೀಟರ್ ಇದ್ದು ಉಗಾಂಡದಲ್ಲಿದೆ. ಮೌಂಟ್ ರುಗ್ವೆ ಶಿಖರವು 3175 ಮೀಟರ್ ಎತ್ತರವಿದ್ದು ಜಾಂಬಿಯಾ ದೇಶದಲ್ಲಿದೆ. ಮೌಂಟ್ ಮುಲಾಂಜೆ ಶಿಖರವು 3002 ಮೀಟರ್ ಎತ್ತರವಿದ್ದು ಮಾಲವಿ ದೇಶದಲ್ಲಿದೆ. ಮೌಂಟ್ ಕ್ಯಾಮರೂನ್ ಶಿಖರ 4075 ಮೀಟರ್ ಎತ್ತರವಿದ್ದು ಕ್ಯಾಮರೂನ್ ದೇಶದಲ್ಲಿದೆ. ಮೌಂಟ್ ಎಲ್ಗೋನಾ ಶಿಖರವು 4321 ಮೀಟರ್ ಎತ್ತರವಿದ್ದು ಕೀನ್ಯಾ ಉಗಾಂಡದಲ್ಲಿದೆ. ಆಫ್ರಿಕಾ ಖಂಡಕ್ಕೆ ಸೇರಿದ ದ್ವೀಪಗಳು. ದ್ವೀಪಗಳು: ಮಡಗಾಸ್ಕರ್ ಹಿಂದೂ ಮಹಾಸಾಗರದಲ್ಲಿದೆ. ಇದು ಆಫ್ರಿಕಾ ಖಂಡದ ಅತಿ ದೊಡ್ಡ ದ್ವೀಪ ರಾಷ್ಟ್ರವಾಗಿದೆ. ಕೇಪ್ ವೆರದೆ ಇದು ಅಟ್ಲಾಂಟಿಕ್ ಸಾಗರದಲ್ಲಿದೆ. ಸೈಂಟ್ ಹೆಲೆನಾ ದ್ವೀಪಗಳು ದಕ್ಷಿಣ ಅಟ್ಲಾಂಟಿಕ್ ಸಾಗರದಲ್ಲಿದೆ. ಜಾಂಜಿಬಾರ್ ದ್ವೀಪಗಳು ಹಿಂದೂ ಮಹಾಸಾಗರದಲ್ಲಿದೆ. ಪ್ರಮುಖ ಪರ್ವತಗಳು, ಪ್ರಸ್ಥಭೂಮಿಗಳು ಮತ್ತು ಮರುಭೂಮಿಗಳು. ಅಟ್ಲಾಸ್ ಪರ್ವತ ಇರುವ ಸ್ಥಳ ಪಶ್ಚಿಮ ಸಹರಾ, ಮೊರೊಕ್ಕೊ, ಅಲ್ಜೇರಿಯಾ. ಡ್ರಾಕೆನ್ಸ್ಬರ್ಗ್ ಪರ್ವತಗಳು ದಕ್ಷಿಣ ಆಫ್ರಿಕಾ. ಇಥಿಯೋಪಿಯನ್ ಎತ್ತರ ಭೂಮಿ ಇಥಿಯೋಪಿಯಾ. ಅಂಡಮಾನ್ ಪರ್ವತಗಳು ಕ್ಯಾಮ್ರೂನ್, ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್. ಕಟಾಂಗ್ ಪ್ರಸ್ಥಭೂಮಿ ಅಂಗೋಲಾ. ಜೋಸ್ ಪ್ರಸ್ಥಭೂಮಿ ನೈಜೀರಿಯಾ. ಸಹರಾ ಮರುಭೂಮಿ ಇರುವ ದೇಶಗಳು ಪಶ್ಚಿಮ ಸಹರಾ, ಅಲ್ಜೇರಿಯಾ, ಲಿಬಿಯಾ, ಈಜಿಪ್ಟ್, ಮಾರಿಟಿನಾ, ಮಾಲಿ, ನೈಜರ್, ಚಾದ್, ಸುಡಾನ್. ನುಬಿಯನ್ ಮರುಭೂಮಿ ಇರುವ ದೇಶ ಸುಡಾನ್. ನಮೀಬ್ ಮರುಭೂಮಿ ಇರುವ ದೇಶ ನಮೀಬಿಯಾ. ಕಲಹರಿ ಮರುಭೂಮಿ ಇರುವ ದೇಶ ಬೋಟ್ಸವಾನಾ, ನಮೀಬಿಯಾ. ಲಿಬಿಯನ್ ಮರುಭೂಮಿ ಲಿಬಿಯಾ. ನದಿ ವ್ಯವಸ್ಥೆ. ನೈಲ್ ನದಿ ಪ್ರಪಂಚದ ಅತಿ ಉದ್ದವಾದ ನದಿ. ವಿಕ್ಟೋರಿಯಾ ಸರೋವರದಲ್ಲಿ ಹುಟ್ಟುವ ನೈಲ್ ನದಿಯು ಈಜಿಪ್ಟ್ ದೇಶದ ಸಹರಾ ಮರುಭೂಮಿಯ ಮೂಲಕ ಹಾದು ಮೆಡಿಟರೇನಿಯನ್ ಸಮುದ್ರವನ್ನು ಸೇರುತ್ತದೆ. ನೈಲ್ ನದಿಯ ಮೂಲ ನದಿಗಳು ಶ್ವೇತ ನೈಲ್, ವೈಟ್ ನೈಲ್ ಮತ್ತು ನೀಲಿ ನೈಲ್, ಬ್ಲೂ ನೈಲ್ ನದಿಗಳು. ಈ ಎರಡೂ ನದಿಗಳು ಸುಡಾನ್ ದೇಶದ ಖೋರ್ಟಾಮ್ ಎಂಬ ಸ್ಥಳದಲ್ಲಿ ಸಂಧಿಸುತ್ತವೆ. ಕಾಂಗೋ ಅಥವಾ ಜೈರೆ ನದಿ ಆಫ್ರಿಕಾ ಖಂಡದ ಎರಡನೇ ಅತಿದೊಡ್ಡ ನದಿ. ತಾಂಜಾನಿಕಾ ಸರೋವರದ ಬಳಿ ಹುಟ್ಟಿ ಕಾಂಗೋ ನಿತ್ಯ ಹರಿದ್ವರ್ಣದ ಕಾಡುಗಳ ಮೂಲಕ ಹಾದು ಅಟ್ಲಾಂಟಿಕ್ ಸಾಗರವನ್ನು ಸೇರುತ್ತದೆ. ಈ ನದಿಯ ವಿಶೇಷತೆಯೆಂದರೆ ಇದು ಭೂಮಧ್ಯ ರೇಖೆಯನ್ನು 2 ಬಾರಿ ಹಾದು ಹೋಗುತ್ತದೆ. ನೈಜರ್ ನದಿ ಪಶ್ಚಿಮ ಆಫ್ರಿಕಾದ ಪ್ರಮುಖ ನದಿ. ಗಿನಿಯಾ ದೇಶದ ತೀರದ ಮೂಲಕ ಅಟ್ಲಾಂಟಿಕ್ ಸಾಗರ ಸೇರುತ್ತದೆ. ಜಾಂಬೇಜಿ ನದಿ ಈ ನದಿಯು ಪ್ರಸಿದ್ಧವಾದ ವಿಕ್ಟೋರಿಯಾ ಜಲಪಾತ ಸೃಷ್ಟಿಸುತ್ತದೆ. ಜಾಂಬಿಯಾ, ಮೊಜಾಂಬಿಕ್ ದೇಶಗಳ ಮೂಲಕ ಹಾದು ಹಿಂದೂ ಮಹಾಸಾಗರ ಸೇರುತ್ತದೆ. ಲಿಂಪೋಪೋ ನದಿ ದಕ್ಷಿಣ ಆಫ್ರಿಕಾ ದೇಶದಲ್ಲಿ ಹುಟ್ಟಿ ಪೂರ್ವಾಭಿಮುಖವಾಗಿ ಹರಿದು ಹಿಂದೂ ಮಹಾಸಾಗರ ಸೇರುತ್ತದೆ. ಈ ನದಿಯ ವಿಶೇಷತೆಯೆಂದರೆ ಇದು ಮಕರ ಸಂಕ್ರಾಂತಿ ವೃತ್ತರೇಖೆಯನ್ನು 2 ಬಾರಿ ಹಾದು ಹೋಗುತ್ತದೆ. ಆರೆಂಜ್ ನದಿ ದಕ್ಷಿಣ ಆಫ್ರಿಕಾದ ಡ್ರಾಕೆನ್ಸ್ಬರ್ಗ್ ಪರ್ವತಗಳಲ್ಲಿ ಹುಟ್ಟುತ್ತದೆ.
ಪಶ್ಚಿಮಾಭಿಮುಖವಾಗಿ ಹರಿದು ದಕ್ಷಿಣ ಅಟ್ಲಾಂಟಿಕ್ ಸಾಗರ ಸೇರುತ್ತದೆ. ಆಫ್ರಿಕಾ ಪ್ರಮುಖ ನದಿಗಳು. ಕಾಂಗೋ ನದಿ ಇರುವ ದೇಶ ಕಾಂಗೋ ಗಣರಾಜ್ಯ ಕಾಂಗೋ. ಕಸೈ ನದಿ ಕಾಂಗೋ ಗಣರಾಜ್ಯ. ಲೊಮಾಮಿ ನದಿ ಕಾಂಗೋ ಗಣರಾಜ್ಯ. ಕ್ವಾಂಜ್ ನದಿ ಅಂಗೋಲ್. ಜಾಂಬೇಜಿ ನದಿ ಅಂಗೋಲ್, ಜಾಂಬಿಯಾ, ಜಿಂಬಾಬ್ವೆ ಮತ್ತು ಮೊಜಾಂಬಿಕ್. ವಾಲ್ ನದಿ ದಕ್ಷಿಣ ಆಫ್ರಿಕಾ. ಆರೆಂಜ್ ನದಿ ದಕ್ಷಿಣ ಆಫ್ರಿಕಾ ನಮೀಬಿಯಾ. ಲಿಂಪೋಪೋ ನದಿ ದಕ್ಷಿಣ ಆಫ್ರಿಕಾ ಬೋಟ್ಸ್ವಾನಾ, ಜಿಂಬಾಬ್ವೆ, ಮೊಜಾಂಬಿಕ್. ನೋಗಲ್ ನದಿ ಸೊಮಾಲಿಯಾ. ಶೆಬೆಲಿ ನದಿ ಇಥಿಯೋಪಿಯಾ, ಸೊಮಾಲಿಯಾ. ನೈಲ್ ನದಿ ಸುಡಾನ್ ಮತ್ತು ಈಜಿಪ್ಟ್. ನೈಜರ್ ನದಿ ಮಾಲಿ, ನೈಜರ್, ಬೆನಿನ್, ನೈಜೀರಿಯಾ. ವೋಲ್ಟಾ ನದಿ ಬರ್ಕಿನಾ ಫಾಸೋ, ಘಾನಾ. ಚೋಲಿಬ್ ನದಿ ನಿನಿಯಾ, ಮಾಲಿ. ಸೆನೆಗಲ್ ನದಿ ಮಾಲಿ, ಸೆನೆಗಲ್, ಮಾರಿಟಾನಿಯಾ. ಜುಬ್ಬಾ ನದಿ ಇಥಿಯೋಪಿಯಾ, ಸೊಮಾಲಿಯಾ. ಸಂಗ ನದಿ ಕ್ಯಾಮರೂನ್. ಶ್ವೇತ ನೈಲ್ ಉಗಾಂಡ, ಸುಡಾನ್. ನೀಲಿ ನೈಲ್ ನದಿ ಇಥಿಯೋಪಿಯಾ, ಸುಡಾನ್. ಪ್ರಮುಖ ಸರೋವರಗಳು. ವಿಕ್ಟೋರಿಯಾ ಸರೋವರ ಪ್ರಪಂಚದ 2ನೇ ಅತಿ ದೊಡ್ಡ ಸಿಹಿನೀರಿನ ಸರೋವರ. ಕೀನ್ಯಾ, ಉಗಾಂಡ, ತಾಂಜಾನಿಯಾ ದೇಶಗಳು ಸುತ್ತುವರೆದಿವೆ. ತಾನಾ ಸರೋವರ ಇದು ಇಥಿಯೋಪಿಯಾ ಪ್ರಸ್ಥಭೂಮಿಯ ಮೇಲಿದೆ. ಈ ಸರೋವರ ನೀಲಿ ನೈಲ್ ನದಿಗೆ ಉಗಮ ಸ್ಥಾನವಾಗಿದೆ. ಚಾದ್ ಸರೋವರ ಸಹರಾ ಮರುಭೂಮಿಯ ದಕ್ಷಿಣಕ್ಕಿರುವ ಒಂದು ಆಂತರಿಕ ಜಲವ್ಯವಸ್ಥೆಯ ಸರೋವರ. ಚಾರಿ ಎಂಬ ನದಿಯು ಈ ಸರೋವರವನ್ನು ಸೇರುತ್ತದೆ. ತಾಂಜಾನಿಕಾ ಸರೋವರ ಈ ಸರೋವರವು ಆಫ್ರಿಕಾ ಸೀಳು ಕಣಿವೆಯ ಭಾಗದಲ್ಲಿ ಕಂಡುಬರುತ್ತದೆ. ವಾಯುಗುಣ. ಆಫ್ರಿಕಾ ಖಂಡದಲ್ಲಿ ಹೆಚ್ಚಿನ ಭಾಗ ಸಹರಾ ಮರುಭೂಮಿ ಮತ್ತು ಇನ್ನಿತರ ಮರುಭೂಮಿಗಳು ಆವರಿಸಿರುವುದರಿಂದ ಶುಷ್ಕ ವಾತಾವರಣ ಕಂಡುಬರುತ್ತದೆ. ಸಾಗರ ಮತ್ತು ಸಮುದ್ರ ತೀರ ಪ್ರದೇಶಗಳಲ್ಲಿ ಆರ್ದ್ರತೆಯಿಂದ ಕೂಡಿದ ವಾತಾವರಣ ಹಾಗೂ ಕಾಂಗೋ ಕಾಡುಗಳಲ್ಲಿ ಆರ್ದ್ರತೆ ಮತ್ತು ತಂಪಾದ ವಾತಾವರಣ ಹೆಚ್ಚಾಗಿ ಕಂಡುಬರುತ್ತದೆ. ವಾಯುಗುಣ ವಿಧಗಳು. ಮಾನ್ಸೂನ್ ಮಾದರಿಯ ವಾಯುಗುಣ. ಆಫ್ರಿಕಾ ಖಂಡದ ಪೂರ್ವ ತೀರಗಳಲ್ಲಿ ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣ ಕಂಡುಬರುತ್ತದೆ. ಉಷ್ಣ ಮರುಭೂಮಿ ವಾಯುಗುಣ. ಮರುಭೂಮಿಯ ಪ್ರದೇಶಗಳಲ್ಲಿ ಮಳೆ ವಿರಳ, ಉಷ್ಣಾಂಶ ಹೆಚ್ಚು, ಶುಷ್ಕವಾದ ವಾತಾವರಣ ಕಂಡುಬರುತ್ತದೆ. ಆಫ್ರಿಕಾ ಖಂಡದ ಹೆಚ್ಚು ವಿಸ್ತೀರ್ಣದಲ್ಲಿ ಮರುಭೂಮಿಯ ವಾಯುಗುಣ ಕಂಡುಬರುತ್ತದೆ. ಈ ಖಂಡದ ಪಶ್ಚಿಮ ಭಾಗಗಳಲ್ಲಿ ಮರುಭೂಮಿಗಳು ಸೃಷ್ಟಿಯಾಗಲು ಪ್ರಮುಖ ಕಾರಣ ಕ್ಯಾನರಿ ಮತ್ತು ಬೆಂಗ್ವೆಲಾ ಶೀತೋದಕ ಪ್ರವಾಹಗಳು. ಮೆಡಿಟರೇನಿಯನ್ ವಾಯುಗುಣ. ಮೆಡಿಟರೇನಿಯನ್ ಸಮುದ್ರದ ತೀರ ಪ್ರದೇಶ ಹೊಂದಿರುವ ಆಫ್ರಿಕಾ ಖಂಡದ ಉತ್ತರ ಭಾಗಗಳಲ್ಲಿ ಮತ್ತು ದಕ್ಷಿಣ ಆಫ್ರಿಕಾದ ಕೇಪ್ ಟೌನ್ನ ಸುತ್ತಲಿನ ಪ್ರದೇಶಗಳಲ್ಲಿ ಮೆಡಿಟರೇನಿಯನ್ ವಿಧದ ವಾಯುಗುಣ ಕಂಡುಬರುತ್ತದೆ. ಈ ವಾಯುಗುಣದ ವಿಶೇಷತೆಯಿಂದ ಕೂಡಿದೆ. ಉದಾಹರಣೆಗೆ, ಭಾರತದಲ್ಲಿ ಬೇಸಿಗೆ ಇದ್ದಾಗ ಮೆಡಿಟರೇನಿಯನ್ ಭಾಗದಲ್ಲಿ ಚಳಿಗಾಲವಿರುತ್ತದೆ. ಅಲ್ಲಿ ಬೇಸಿಗೆ ಇದ್ದಾಗ ನಮ್ಮಲ್ಲಿ ಚಳಿಗಾಲವಿರುತ್ತದೆ. ಅಂದರೆ ನಮ್ಮಲ್ಲಿನ ವಾಯುಗುಣದ ವಿರುದ್ಧ ವಾಯುಗುಣವನ್ನು ಈ ಅಂಶ ಹೊಂದಿರುತ್ತದೆ. ಸಮಶೀತೋಷ್ಣ ಹುಲ್ಲುಗಾವಲು ವಾಯುಗುಣ. ಆಫ್ರಿಕಾ ಖಂಡದ ದಕ್ಷಿಣ ಭಾಗಗಳ ಪ್ರಸ್ಥಭೂಮಿಗಳ ಪ್ರದೇಶಗಳಲ್ಲಿ ಈ ವಾಯುಗುಣ ಕಂಡುಬರುತ್ತದೆ. ಹೆಚ್ಚಾಗಿ ಹುಲ್ಲುಗಾವಲಿನಿಂದ ಕೂಡಿದ್ದ ಈ ಪ್ರದೇಶವನ್ನು ವೆಲ್ಟ್ ಹುಲ್ಲುಗಾವಲು ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಸ್ವಾಭಾವಿಕ ಸಸ್ಯವರ್ಗ. ಆಫ್ರಿಕಾ ಖಂಡದ ವಾಯುಗುಣ ಮಳೆಯಲ್ಲಿ ಹೆಚ್ಚಿನ ವೈವಿಧ್ಯತೆ ಕಂಡುಬರುವುದಿಲ್ಲ. ಇಲ್ಲಿ ಹೆಚ್ಚಿನ ಭಾಗ ಮರುಭೂಮಿ ಆವರಿಸಿರುವುದರಿಂದ ಸಸ್ಯವರ್ಗಗಳಲ್ಲಿ ವೈವಿಧ್ಯತೆ ಕಂಡುಬರುವುದಿಲ್ಲ. ಪ್ರಮುಖ ಸಸ್ಯವರ್ಗಗಳೆಂದರೆ ಸವನ್ನಾ ಮಳೆ ಕಾಡುಗಳು,
ಭೂಮಧ್ಯ ರೇಖೆಯ 10 ಡಿಗ್ರಿ ಉತ್ತರ ಮತ್ತು 10 ಡಿಗ್ರಿ ದಕ್ಷಿಣ ಅಕ್ಷಾಂಶಕ್ಕೆ ವಿಸ್ತರಿಸಿರುವ ಭಾಗಗಳಲ್ಲಿ ಈ ಸಸ್ಯವರ್ಗ ಕಂಡುಬರುತ್ತದೆ. ಉದಾಹರಣೆಗೆ ಕಾಂಗೋ ಅಥವಾ ಜೈರೋ ಕಾಡುಗಳು. ಇಲ್ಲಿ ಮಹಾಗನಿ, ಎಬೋನಿ ಮುಂತಾದ ಪ್ರಮುಖ ಮರಗಳು ಕಂಡುಬರುತ್ತವೆ. ಸವನ್ನಾ ಹುಲ್ಲುಗಾವಲು. ಭೂಮಧ್ಯ ರೇಖೆಯಿಂದ ಉತ್ತರಕ್ಕೆ ಹೋದಂತೆ ಮತ್ತು ದಕ್ಷಿಣಕ್ಕೆ ಹೋದಂತೆ ಮಳೆಯ ಪ್ರಮಾಣ ಕಡಿಮೆಯಾಗುತ್ತಾ ಹೋಗುತ್ತದೆ. ಈ ಪ್ರದೇಶಗಳಲ್ಲಿ ಬೆಳೆಯುವ ಕುಬ್ಜ ಮರಗಳು ಹಾಗೂ ಉದ್ದನೆಯ ಹುಲ್ಲುಗಾವಲನ್ನು ಸವನ್ನಾ ಹುಲ್ಲುಗಾವಲೆಂದು ಕರೆಯಲಾಗುತ್ತದೆ. ಈ ಸಸ್ಯವರ್ಗ ಕಾಂಗೋ ಮಳೆಕಾಡುಗಳು ಮತ್ತು ಸಹರಾ ಮರುಭೂಮಿ ಸಸ್ಯವರ್ಗಗಳ ಮಧ್ಯೆ ಹೆಚ್ಚಾಗಿ ಕಂಡುಬರುತ್ತದೆ. ಮರುಭೂಮಿ ಸಸ್ಯವರ್ಗ. ಸಹರಾ, ಕಲಹರಿ, ನಮೀಬಾ ಮರುಭೂಮಿಗಳಲ್ಲಿ ಈ ವಿಧದ ಸಸ್ಯವರ್ಗ ಕಂಡುಬರುತ್ತದೆ. ಮಾನ್ಸೂನ್ ಅರಣ್ಯಗಳು. ಈ ವಿಧದ ಸಸ್ಯವರ್ಗ ಆಫ್ರಿಕಾ ಖಂಡ ಪೂರ್ವ ಕರಾವಳಿಯ ಭಾಗಗಳಲ್ಲಿ ಕಂಡುಬರುತ್ತದೆ. ಸೊಮಾಲಿಯಾ, ಕೀನ್ಯಾ, ತಾಂಜಾನಿಯಾ, ಮೊಜಾಂಬಿಕ್ ದೇಶಗಳಲ್ಲಿ ಕಂಡುಬರುತ್ತದೆ. ಪರ್ವತ ಸಸ್ಯವರ್ಗ. ಈ ವಿಧದ ಸಸ್ಯವರ್ಗ ಇಥಿಯೋಪಿಯಾ ಪ್ರಸ್ಥಭೂಮಿ, ಪೂರ್ವ ಆಫ್ರಿಕಾದ ಎತ್ತರ ಭೂಮಿ ಮತ್ತು ಡ್ರಾಕೆನ್ಸ್ಬರ್ಗ್ ಪರ್ವತಗಳಲ್ಲಿ ಕಂಡುಬರುತ್ತದೆ. ಆಫ್ರಿಕಾ ಖಂಡದ ಪ್ರಮುಖ ಬೆಳೆಗಳು: ಕಾಫಿ, ದೊರೆ ಉತ್ಪಾದಕ ದೇಶ ಇಥಿಯೋಪಿಯಾ, ಲೈಬೀರಿಯಾ. ರಬ್ಬರ್, ಲೈಬೀರಿಯಾ. ಚಹಾ, ಕೀನ್ಯಾ. ತಾಳೆ ಎಣ್ಣೆ, ನೈಜೀರಿಯಾ ಮತ್ತು ಲೈಬೀರಿಯಾ. ಕೋಕೋ, ಘಾನಾ ಮತ್ತು ಲೈಬೀರಿಯಾ. ತೆಂಗು, ತಾಂಜಾನಿಯಾ. ಖರ್ಜೂರ, ಈಜಿಪ್ಟ್. ಹತ್ತಿ, ಈಜಿಪ್ಟ್. ಗೋಧಿ, ದಕ್ಷಿಣ ಆಫ್ರಿಕಾ. ಮೆಕ್ಕೆಜೋಳ, ದಕ್ಷಿಣ ಆಫ್ರಿಕಾ. ಹಣ್ಣು ಮತ್ತು ತರಕಾರಿ, ದಕ್ಷಿಣ ಆಫ್ರಿಕಾ. ಸ್ವಾಭಾವಿಕ ಸಂಪನ್ಮೂಲಗಳು: ಖನಿಜಗಳು. ವಜ್ರ. ಪ್ರಪಂಚದ 95% ನಿಕ್ಷೇಪಗಳು ಆಫ್ರಿಕಾ ಖಂಡದಲ್ಲಿವೆ. ದಕ್ಷಿಣ ಆಫ್ರಿಕಾದ ಕಿಂಬರ್ಲಿ ಪ್ರಮುಖ ವಜ್ರ ಉತ್ಪಾದನಾ ಕೇಂದ್ರ. ಆಫ್ರಿಕಾದ ಉತ್ಪಾದನೆಯಲ್ಲಿ ಬೋಟ್ಸವಾನಾ ದೇಶ 35%, ಕಾಂಗೋ ದೇಶ 34%, ದಕ್ಷಿಣ ಆಫ್ರಿಕಾ 17% ಮತ್ತು ಅಂಗೋಲಾ ದೇಶ 8% ಉತ್ಪಾದಿಸುತ್ತಿವೆ. ಬಂಗಾರ. ನಮೀಬಾ ಮತ್ತು ದಕ್ಷಿಣ ಆಫ್ರಿಕಾ ದೇಶಗಳಲ್ಲಿ ಕಂಡುಬರುತ್ತದೆ. ದಕ್ಷಿಣ ಆಫ್ರಿಕಾದ ವೀಟ್ ವಾಟರ್ ಸ್ಟ್ರ್ಯಾಂಡ್ ಎಂಬ ಸ್ಥಳ ಚಿನ್ನದ ಉತ್ಪಾದನೆ ಮತ್ತು ನಿಕ್ಷೇಪಗಳಿಗೆ ಪ್ರಸಿದ್ಧಿ ಪಡೆದಿದೆ. ಆಫ್ರಿಕಾದಲ್ಲಿ ಲಭ್ಯವಿರುವ ಪ್ರಮುಖ ಖನಿಜಗಳು ಮತ್ತು ಉತ್ಪಾದಕ ದೇಶಗಳು: ಚಿನ್ನ. ದೊರೆಯುವ ಉತ್ಪಾದಿಸುವ ಪ್ರಮುಖ ದೇಶ ದಕ್ಷಿಣ ಆಫ್ರಿಕಾ ಮತ್ತು ತಾಂಜಾನಿಯಾ. ಬಾಕ್ಸೈಟ್, ಗಿನಿಯಾ. ತಾಮ್ರ, ಕಾಂಗೋ ಗಣರಾಜ್ಯ. ಪ್ಲಾಟಿನಂ, ದಕ್ಷಿಣ ಆಫ್ರಿಕಾ. ಕ್ರೋಮಿಯಂ, ದಕ್ಷಿಣ ಆಫ್ರಿಕಾ. ವೆನೆಡಿಯಂ, ದಕ್ಷಿಣ ಆಫ್ರಿಕಾ. ಆಂಟಿಮನಿ, ದಕ್ಷಿಣ ಆಫ್ರಿಕಾ. ಟಂಗ್ಸ್ಟನ್, ಕಾಂಗೋ ಗಣರಾಜ್ಯ. ಫಾಸ್ಫೇಟ್, ಮೊರಾಕ್ಕೊ. ಮ್ಯಾಂಗನೀಸ್, ದಕ್ಷಿಣ ಆಫ್ರಿಕಾ. ವಜ್ರ, ಕಾಂಗೋ ಗಣರಾಜ್ಯ ಮತ್ತು ದಕ್ಷಿಣ ಆಫ್ರಿಕಾ. ಕಬ್ಬಿಣ, ದಕ್ಷಿಣ ಆಫ್ರಿಕಾ. ಪೆಟ್ರೋಲಿಯಂ, ನೈಜೀರಿಯಾ. ಪ್ರಮುಖ ಉತ್ಪಾದನಾ ಸ್ಥಳಗಳು ಮತ್ತು ಕೇಂದ್ರಗಳು: ತಾಮ್ರ ದೊರೆಯುವಂತಹ ದೇಶ ಜಾಂಬಿಯಾ ಮತ್ತು ಕಾಂಗೋ. ಉತ್ಪಾದನಾ ಸ್ಥಳಗಳು ಚಾಂಬೇಜಿ, ಮುಫ್ಲಿರಾ, ಕಾನೆ, ಲೋನರೆ, ದಿ ಕಿಲುಷ್, ಕಟಾಂಗ್, ಲುಂಬಾಬಶಿ. ಚಿನ್ನ ದೊರೆಯುವ ದೇಶ ದಕ್ಷಿಣ ಆಫ್ರಿಕಾ. ಉತ್ಪಾದನಾ ಸ್ಥಳ ಗ್ರೇಟ್ ನೈಲ್ ಗ್ವಾ, ಕೂಫ್, ವೀಟ್ ವಾಟರ್ ಸ್ಟ್ರ್ಯಾಂಡ್. ತಾಂಜಾನಿಯಾದಲ್ಲಿ ಗೈತಾ, ನಾರ್ತ್ ಮಾರ್, ತುಲಾವಾಕ್. ಕಬ್ಬಿಣದ ಅದಿರು ದೊರೆಯುವ ದೇಶ ದಕ್ಷಿಣ ಆಫ್ರಿಕಾ. ಉತ್ಪಾದನಾ ಸ್ಥಳ ಸೀಶೆನ್, ತಬಜಿಂಬಿ. ವಜ್ರ ಉತ್ಪಾದಿಸುವ ದೇಶ ಬೋಟ್ಸವಾನಾ ಮತ್ತು ದಕ್ಷಿಣ ಆಫ್ರಿಕಾ. ಉತ್ಪಾದನಾ ಸ್ಥಳಗಳು ಜ್ವಾನೆಂಗ್, ಲೆತ್ಕಾನೆ, ವರಪಾ, ಪಿಂಚ್, ಕಿಂಬರ್ಲಿ, ವಿನೆಟಿಯಾ, ನಾಮಕ್ವಾಲ್ಯಾಂಡ್. ಸೀಸ
ಉತ್ಪಾದಿಸುವ ದೇಶ ದಕ್ಷಿಣ ಆಫ್ರಿಕಾ ಮತ್ತು ನಮೀಬಾ. ಉತ್ಪಾದನಾ ಸ್ಥಳಗಳು ಬ್ಲ್ಯಾಕ್ ಮೌಂಟೇನ್, ಪೇರಿಂಗ್, ರೋಶ್ಪಿನಾ. ಕಲ್ಲಿದ್ದಲು ದಕ್ಷಿಣ ಆಫ್ರಿಕಾ, ಜಿಂಬಾಬ್ವೆ. ಉತ್ಪಾದನಾ ಸ್ಥಳಗಳು ಮಪುಬೆ, ಇಸ್ಸಿ, ಬೊನೆಲೊ, ವಾಂಕಿ. ಯುರೇನಿಯಂ ಉತ್ಪಾದಿಸುವ ದೇಶ ನವಿಬಾಟ್. ಉತ್ಪಾದಿಸುವ ಸ್ಥಳ ರೋಸಿಂಗ್. ಸತು ಉತ್ಪಾದಿಸುವ ದೇಶ ದಕ್ಷಿಣ ಆಫ್ರಿಕಾ ಮತ್ತು ನಮೀಬಿಯಾ. ಉತ್ಪಾದಿಸುವ ಸ್ಥಳ ಕಪ್ಪು ಪರ್ವತ, ಮಾರಂದ್, ಸ್ಕೋರ್ಪಿಯೋನ್. ಪ್ಲಾಟಿನಂ ದಕ್ಷಿಣ ಆಫ್ರಿಕಾ, ಜಿಂಬಾಬ್ವೆ. ಉತ್ಪಾದಿಸುವ ಸ್ಥಳ ಬಾಪೊಕೆಂಗ್, ಇಂಪಾಲ್, ಕ್ರೂಡಾನ್, ಮರಿಕಾನ್, ಮೀದೋಸ್ ಮತ್ತು ಗೇಜಿ. ನಿಕ್ಕಲ್ ದಕ್ಷಿಣ ಆಫ್ರಿಕಾ. ಉತ್ಪಾದಿಸುವ ಸ್ಥಳ ಕೋಮತಿ. ಮಾನವ ಸಂಪನ್ಮೂಲ ಆಫ್ರಿಕಾ ಖಂಡದ ಒಟ್ಟು ಜನಸಂಖ್ಯೆ 2006ರಂತೆ 87,75,00,000. ಜನಸಾಂದ್ರತೆ 27 ಜನರು ಪ್ರತಿ ಚದರ್ ಕಿಲೋಮೀಟರ್ಗೆ. ಉಷ್ಣವಲಯ ಮತ್ತು ಉಪ ಉಷ್ಣವಲಯದಲ್ಲಿ ವಾಸಿಸುವ 70% ಜನರು ಕಪ್ಪು ಜನರು. ಇವರು ನಿಗ್ರೋಯ್ಡ್ ಜನಾಂಗಕ್ಕೆ ಸೇರಿರುವ ಜನರು. ಬುಡಕಟ್ಟು ಜನರು ಮತ್ತು ಅವರು ಇರುವ ದೇಶಗಳು. ಬಂಟೂಸ್ ಇರುವ ದೇಶ ಮಧ್ಯ ಮತ್ತು ದಕ್ಷಿಣ ಆಫ್ರಿಕಾ ಖಂಡ. ಬೇರ್ಬೇರ್ಸ್ ಬುಡಕಟ್ಟು ಅಲ್ಜೀರಿಯಾ, ಮೊರೊಕ್ಕೊ, ಟ್ಯುನೀಷಿಯಾ. ಹೌಸಾಸ್ ಜನರು ಪಶ್ಚಿಮ ಆಫ್ರಿಕಾ ಭಾಗ. ಇಬೋಸ್ ಬುಡಕಟ್ಟು ಜನರು ನೈಜೀರಿಯಾ. ಯೋರುಬಾಸ್ ಬುಡಕಟ್ಟು ಜನರು ನೈಜೀರಿಯಾ, ಬೆನಿನ್. ಮಾಸೈಸ್ ಜನರು ಪೂರ್ವ ಆಫ್ರಿಕಾ ಭಾಗ. ಪಿಗ್ಮಿಸ್ ಜನರು ಕಾಂಗೋ ನದಿ ಮುಖಜ ಭೂಮಿ. ಹೊಟ್ಟೆಂಟೊಸ್ ಜನರು ಕಲಹರಿ ಮರುಭೂಮಿ ಪ್ರದೇಶ. ಬುಷ್ಮನ್ ಜನರು ಕಲಹರಿ ಮರುಭೂಮಿ ಪ್ರದೇಶ. ಫುಲಾನಿಸ್ ಜನರು ಪಶ್ಚಿಮ ಆಫ್ರಿಕಾ. ತುರೆಕ್ಸ್ ಜನರು ಸಹರಾ ಮರುಭೂಮಿ. ಕಿಕುಯುಸ್ ಜನರು ಕೀನ್ಯಾ. ನುಬಿಯಾ ಬುಡಕಟ್ಟು ಜನರು ನುಬಿಯಾ ಮರುಭೂಮಿ. ಜೂಲು ಬುಡಕಟ್ಟು ಜನರು ದಕ್ಷಿಣ ಆಫ್ರಿಕಾ. ಬಂಬಾರ್ ಬುಡಕಟ್ಟು ಜನರು ಮಾಲಿ. ಸಾಂಬಾರು ಬುಡಕಟ್ಟು ಜನರು ಕೀನ್ಯಾ.